ಜುಲೈ 25ಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯತ್ವ ಅಭಿಯಾನ. ಗುಬ್ಬಿಯಲ್ಲಿ ಮಹಾಸಭಾ ತಾಲೂಕು ಅಧ್ಯಕ್ಷ ಎಸ್ ಮಂಜುನಾಥ್ ಸುದ್ದಿಗೋಷ್ಠಿ. ವೀರಶೈವ ಲಿಂಗಾಯತ ಸಮಾಜ ಸಂಘಟಿತರಾಗಿ ಮುಂದೆ ಸಾಗಲು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದಿಂದ ಇದೇ ತಿಂಗಳ 25ರಂದು ಮಹಾಸಭಾ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕಾರ್ಯಕ್ರಮ, ಸೇವಾ ದೀಕ್ಷಾ ಸಮಾರಂಭ ಹಾಗೂ ಬೆಟ್ಟದಹಳ್ಳಿ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಪೀಠಾರೋಹಣ ಸುವರ್ಣ ಮಹೋತ್ಸವ ಮತ್ತು 1 ಲಕ್ಷ ರೂಪಾಯಿಗಳ ಸದಸ್ಯತ್ವ ಪಡೆದವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಎಸ್ ಮಂಜುನಾಥ್ ಗುಬ್ಬಿಯಲ್ಲಿ ತಿಳಿಸಿದರು. ಇನ್ನು ಪಟ್ಟಣದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ 6 ಮಠಾಧೀಶರು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಲಿದ್ದು, ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ ಮಹದೇವ ಬಿದರಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎಸ್ಕೆ ರಾಜಶೇಖರ್, ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷೆ ವೀಣಾ ಸೇರಿದಂತೆ ತಾಲೂಕಿನ ಎಲ್ಲ ಶರಣೆಯರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿಯನ್ನ ಮಾಡಿದ್ರು. ಗುಬ್ಬಿ ತಾಲೂಕು ಘಟಕ ಮತ್ತು ವಿವಿಧ ಘಟಕಗಳ ಸಹಯೋಗದೊಂದಿಗೆ ನಾವು ಸೇವಾ ದೀಕ್ಷಾ ಸಮಾರಂಭ ಮತ್ತು ಸದಸ್ಯತ್ವ ಅಭಿಯಾನ ಅಂತೇಳಿ ಕಾರ್ಯಕ್ರಮವನ್ನು ತಾರೀಕು 25/7/2025 ಇಸ್ವಿಯಂದು ನಾವು ಇಲ್ಲಿ ಗುರುಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ನಮಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶಂಕರ್ ಬಿದರಿ ಸರ್ ಅವರು ಬರ್ತಾ ಇದ್ದಾರೆ ಮತ್ತು ವಿವಿಧ ಮಠಾಧೀಶರುಗಳು, ನಮ್ಮ ತಾಲೂಕು ಮಠಾಧೀಶರುಗಳು ಏನಿದ್ದಾರೆ 6 ಮಠಾಧೀಶರುಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆಹ್ವಾನಿಸಿದ್ವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೇಂದ್ರ ರೈಲ್ವೆ ಸಚಿವರಾದಂಥ ಸೋಮಣ್ಣನು ಕೂಡ ಬರ್ತಾ ಇದ್ದಾರೆ. ಹಾಗೆ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಪರಮೇಶ್ವರ್ ಇರ್ಬೋದು, ಅವರು ಕೂಡ ಆಹ್ವಾನಿಸಿದ್ವಿ, ಅವರು ಕೂಡ ಇನ್ವೈಟ್ ಮಾಡಿದ್ದೀವಿ, ಅವರು ಬರ್ತಾರೆ. ಮತ್ತೆ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಗೊಳಿಸಿ ಇದನ್ನ ಮಾಡೋಕ್ಕೋಸ್ಕರ ನಮ್ಮ ಮಹಿಳಾ ರಾಜ್ಯ ಅಧ್ಯಕ್ಷ ಆದಂಥ ಮುಕ್ತಾಂಬ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ, ಅವರು ಕೂಡ ಬರ್ತಾರೆ. ರಾಜ್ಯ ಇದರಲ್ಲಿ ಇದು ಮಾಡಿದ್ದೀವಿ, ನಮ್ಮ 1 ಲಕ್ಷ ಸದಸ್ಯತ್ವವನ್ನು ನಾವು ಏನು ಮಾಡಿದ್ದೀವಿ, 4 ಜನ ಯಾರು ನಮ್ಮ ಸ್ವಾಮೀಜಿ ಅವರು, ಭರತ್ ಕೆಪಿ ಮತ್ತು ರವೀಶ್ ಕೆಪಿ, ಶಿವಕುಮಾರ್ ಅವರು ಮತ್ತು ರುದ್ರೇಶ್ವರಗಳು ಕೂಡ ಅಭಿನಂದನೆ ಸಮಾರಂಭವನ್ನು ಕೂಡ ಅವತ್ತಿನ ದಿನ ಇಟ್ಕೊಂಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ನಮ್ಮ ಎಲ್ಲ ಸಮಾಜದ ಜನರು ಕೂಡ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. ಇನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಶಿಭೂಷಣ್ ಮಾತನಾಡಿ, ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಬರುವ ಶರಣೆಯರು ತಮ್ಮ ಆಧಾರ್ ಕಾರ್ಡ್ ಮತ್ತು ಫೋಟೋ ಜೊತೆಗೆ ಸೇವಾ ಶುಲ್ಕ ನೀಡಿ ಸದಸ್ಯತ್ವ ಪಡೆಯಬಹುದಾಗಿದೆ. ತಾಲೂಕು ಘಟಕ ಸದಸ್ಯತ್ವಕ್ಕೆ 250 ರೂಪಾಯಿಗಳು, ಜಿಲ್ಲಾ ಘಟಕಕ್ಕೆ 1,000 ರೂಪಾಯಿ, ರಾಜ್ಯ ಘಟಕಕ್ಕೆ 2,500 ರೂಪಾಯಿ ಹಾಗೂ ರಾಷ್ಟ್ರೀಯ ಘಟಕಕ್ಕೆ 5,000 ನೀಡಿ ಸದಸ್ಯತ್ವ ಪಡೆಯಬಹುದಾಗಿದೆ ಎಂದಿದ್ದಾರೆ. ಮಹಾಸಭಾ ತಾಲೂಕು ಘಟಕದಿಂದ ದಿನಾಂಕ 25/3/2025 ಶುಕ್ರವಾರ ಏನು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ, ಸೇವಾ ದೀಕ್ಷಾ ಮತ್ತು ಗುರುವಂದನಾ ಕಾರ್ಯಕ್ರಮ ಮತ್ತು ಸದಸ್ಯತ್ವ ಅಭಿಯಾನ, ಆ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವು ಕೂಡ ಚಾಲನೆಗೊಳಿಸಲಿಕ್ಕೆ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದಂತಹ ಎಸ್ಕೆ ರಾಜಶೇಖರ್ ಅವರು ಬರ್ತಿದ್ದಾರೆ. ನಮ್ಮಲ್ಲಿ ಈಗ ಆಲ್ರೆಡಿ 1,500 ಸದಸ್ಯತ್ವ ಇದೆ. ಈ ಸದಸ್ಯತ್ವ ಆಂದೋಲನದಲ್ಲಿ ಒಂದು 500 ಜನ ಸದಸ್ಯರು ಆಗ್ಬೋದು ಅಂತ ನಿರೀಕ್ಷೆ ಕೇಳಿದ್ದೀವಿ. ಮತ್ತೆ ಸದಸ್ಯತ್ವ ಹೆಚ್ಚಾಗಿ ಮಾಡಬೇಕು ಅಂತೇಳಿ ಈ ಒಂದು ಸಭೆಗೆ ಬರುವಂತ ಸಮಾಜ ಬಾಂಧವರು ಸದಸ್ಯತ್ವ ಆಂದೋಲನಕ್ಕೆ ಒಂದು ಆಧಾರ್ ಕಾರ್ಡು ಮತ್ತು ಫೋಟೋ ಜೊತೆಗೆ ಬಂದು ಸದಸ್ಯತ್ವ ಬಯಸುವಂತವರು ಸದಸ್ಯತ್ವನ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಂತೀವಿ. ಇದರಲ್ಲಿ ಸೇವಾ ಶುಲ್ಕ ಬಂದು 250 ರೂಪಾಯಿ ತಾಲೂಕು ಘಟಕಕ್ಕೆ, 1,000 ರೂಪಾಯಿ ಜಿಲ್ಲಾ ಘಟಕಕ್ಕೆ, 2,500 ರಾಜ್ಯ ಘಟಕಕ್ಕೆ ಮತ್ತು 5,000 ರೂಪಾಯಿ ರಾಷ್ಟ್ರೀಯ ಘಟಕಕ್ಕೆ ಇರುತ್ತೆ. 25,000 ರೂಪಾಯಿನ ನೀವು ಕೊಟ್ಟರೆ ತಾಲೂಕು ಘಟಕಕ್ಕೆ ಪರ್ಮನೆಂಟ್ ನಿರ್ದೇಶಕರಾಗಿರ್ತಾರೆ. ಅದೇ ರೀತಿ 50,000 ಕೊಟ್ಟರೆ ಜಿಲ್ಲಾ ಘಟಕಕ್ಕೆ ಪರ್ಮನೆಂಟ್ ನಿರ್ದೇಶಕರಾಗ್ತಾರೆ. ಅದೇ ರೀತಿ 1 ಲಕ್ಷ ರೂಪಾಯಿನ ಕೊಟ್ಟರೆ ರಾಜ್ಯ ಘಟಕಕ್ಕೆ ಪರ್ಮನೆಂಟ್ ನಿರ್ದೇಶಕರಾಗ್ತಾರೆ. ಹೀಗಾಗಿ ವಿವಿಧ ಹಂತಗಳಲ್ಲಿ ಸದಸ್ಯತ್ವನ ಕೂಡ ಪಡೆಯೋಕ್ಕೆ ಅವಕಾಶ ಇದೆ. ದಯಮಾಡಿ ಇದರ ಅವಕಾಶವನ್ನು ಸದುಪಯೋಗಪಡಿಸಬೇಕು ಅಂತೇಳಿ ಕೇಳ್ಕೊಂತೀವಿ.
ಇನ್ನು ಮಹಾಸಭಾ ಕೃಷಿ ಘಟಕದ ಅಧ್ಯಕ್ಷ ಬಿಜಿ ದಿವ್ಯಪ್ರಕಾಶ್ ಮಾತನಾಡಿ, ಸಾವಿರಾರು ಮಂದಿ ಶರಣೆಯರು ಸೇರುವ ಈ ಸಮಾರಂಭದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸದಸ್ಯತ್ವ ಅಭಿಯಾನ, ಸನ್ಮಾನ ಕಾರ್ಯಕ್ರಮ, ಸೇವಾ ದೀಕ್ಷಾ ಸ್ವೀಕಾರ, ಹಾಗೆಯೇ ಬೆಟ್ಟದಹಳ್ಳಿ ಶ್ರೀಗಳ ಸುವರ್ಣ ಮಹೋತ್ಸವ, ಪೀಠಾರೋಹಣ ಹಿನ್ನೆಲೆ ಭಕ್ತಿ ಸಮರ್ಪಣೆ ನಡೆಯಲಿದೆ ಎಂದಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ನಮ್ಮ ಅಧ್ಯಕ್ಷರು ಹೇಳಿದಂತೆ ಒಂದು ಸೇವಾ ದೀಕ್ಷಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಅಂದ್ರೆ ಸೇವಾ ದೀಕ್ಷಾ ಅಂದ್ರೆ ಪದಗ್ರಹಣ, ಅಧಿಕಾರ ಹಸ್ತಾಂತರ ಅಂತೇಳಿ, ಅಧಿಕಾರ ಹಸ್ತಾಂತರ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಗುಬ್ಬಿ ತಾಲೂಕಿನ ನಮ್ಮ ವೀರಶೈವ ಮಹಾಸಭಾ ಘಟಕದ ವಿವಿಧ ಘಟಕಗಳು, ಕೃಷಿ ಘಟಕ, ಕಾನೂನು ಘಟಕ, ಮತ್ತೆ ಯುವ ಘಟಕ, ಮಹಿಳಾ ಘಟಕದ ಎಲ್ಲಾ ಘಟಕಗಳ ವತಿಯಿಂದ, ಜೊತೆಯಲ್ಲಿ ವೀರಶೈವ ಇನ್ನಿತರ ಸಮಾಜದ ವಿವಿಧ ಘಟಕಗಳು ಏನಿದ್ದಾವೆ ಆ ಘಟಕಗಳನ್ನು ಜೊತೆಯಲ್ಲಿ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಗಣ್ಯ ರಾಜ್ಯ ಘಟಕದಿಂದ, ರಾಷ್ಟ್ರೀಯ ಘಟಕದಿಂದ, ಮತ್ತೆ ಮಹಿಳಾ ಘಟಕದಿಂದ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ರಾಜಕೀಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ. ಸೋಮಣ್ಣರು ಬರ್ತಾ ಇದ್ದಾರೆ, ದಿಲೀಪ್ ಕುಮಾರ್ ಬರ್ತಾ ಇದ್ದಾರೆ, ಮತ್ತೆ ಹೀಗೆ ರಾಜ್ಯ ಮಟ್ಟದ, ತಾಲೂಕು ಮಟ್ಟದ ನಾಯಕರುಗಳೆಲ್ಲ ಬರ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ರಾಜ್ಯ ಘಟಕಕ್ಕೆ 1 ಲಕ್ಷ ರೂಪಾಯಿ ಒಂದು ಸದಸ್ಯತ್ವ ಇದೆ. ರಾಜ್ಯದ ಮಟ್ಟಕ್ಕೆ ಒಂದು ಮೆಂಬರ್ಶಿಪ್ ಪಡ್ಬೇಕಾದ್ರೆ ಸದಸ್ಯತ್ವ ಪಡ್ತವಂತೆ. ಅದಕ್ಕೆ 4 ಜನ ನಮ್ಮಲ್ಲಿ ಗುಬ್ಬಿ ತಾಲೂಕಿಂದ 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಅಭಿನಂದನಾ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಅದರ ಜೊತೆಯಲ್ಲಿ ನಾವು ಇಡೀ ಗುಬ್ಬಿ ತಾಲೂಕು ಮಟ್ಟದಲ್ಲಿ ವಚನ ವಾಚನ ಸ್ಪರ್ಧೆ ಅಂತ ಇಟ್ಕೊಂಡಿದ್ದೀವಿ. ವಚನ ವಾಚನ ಸ್ಪರ್ಧೆ ಅಂತಂದ್ರೆ 12ನೇ ಶತಮಾನದ ಶರಣೆಯರ ವಚನಗಳನ್ನ ನಾವು ಇಲ್ಲಿ ವಾಚನ ಮಾಡುವಂಥದ್ದು, ಅಂದ್ರೆ ಓದುವಂತ ಕಾರ್ಯಕ್ರಮ. 25 ವಚನಗಳನ್ನ ಓದೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು, ಕಾಂಪಿಟೇಷನ್. ನಮ್ಮ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದು ಸುಮಾರು 180 ಜನ ವಿದ್ಯಾರ್ಥಿಗಳು ಬಂದು ವಚನವನ್ನ ವಾಚನ ಮಾಡಿದ್ದಾರೆ. 25 ವಚನಗಳನ್ನ ವಾಚನ ಮಾಡಿದ್ದಾರೆ. ಅವರಿಗೆ ಮೊದಲನೇ ಬಹುಮಾನವಾಗಿ 5,000, ಎರಡನೇ ಬಹುಮಾನವಾಗಿ 3,000, ಮೂರನೇ ಬಹುಮಾನವಾಗಿ 2,000, ಮತ್ತೆ ಇನ್ನೂ 6 ಜನ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ ಅಂತೇಳಿ ನಾವು ಬಹುಮಾನವನ್ನು ಕೂಡ 12ನೇ ಶತಮಾನದ ವಚನಗಳನ್ನ ಜೀವಂತವಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದ, ಮಕ್ಕಳ ಮನಸ್ಸಲ್ಲಿ ಇಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ವಚನ ವಾಚನ ಸ್ಪರ್ಧೆ ನೀಡಿದ್ದೀವಿ. ಅವರು ಈಗ ವಿವೇಕಾನಂದ ಪಾಠಶಾಲೆಯಲ್ಲಿ ನಾವು ವಿದ್ಯಾಪೀಠದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದೀವಲ್ಲ, ನಿನ್ನೆನೇ ಕಾರ್ಯಕ್ರಮ ಮುಗಿದೋಗಿದೆ. ಅದಕ್ಕೆ ವಿಜೇತರಾದಂತ ವಿದ್ಯಾರ್ಥಿಗಳಿಗೆ ಈ ಸಮಾರಂಭದಲ್ಲಿ ನಾವು ಮತ್ತೆ ಏನು ಬಹುಮಾನ ವಿತರಣೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಇದರೊಳಗೆ ಇನ್ವಾಲ್ವ್ ಆಗಿದೆ. ಹೀಗೆ ನಮ್ಮ ಕಾರ್ಯಕ್ರಮ ವಿವಿಧ ಹಂತಗಳಲ್ಲಿ ವಿವಿಧ ರೀತಿನಲ್ಲಿ ಘಟಕಗಳಿದೆ. ಆಮೇಲೆ ಅದರ ಜೊತೆ ಮುಖ್ಯವಾದಂತಹ ಒಂದು ವಿಚಾರ ಇನ್ನೊಂದೇನಪ್ಪಾ ಅಂದ್ರೆ, ಬೆಟ್ಟದಳ್ಳಿ ಶ್ರೀಗಳಿಗೆ 50 ವರ್ಷಗಳ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೋಬೇಕು ಅಂತ ನಮ್ಮ ಸಮಾಜದಲ್ಲಿ ಎಲ್ಲ ಕೂಡ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಅವರಿಗೆ ಬಹುಮುಖ್ಯವಾಗಿ ಬೆಟ್ಟದಳ್ಳಿ ಶ್ರೀಗಳಿಗೆ 50ನೇ ವರ್ಷದ ಪಟ್ಟಾಧಿಕಾರ ಸುವರ್ಣ ಮಹೋತ್ಸವವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದೆ. ಹೀಗಾಗಿ ವಿವಿಧ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿಕೊಂಡು ಈ ಬೃಹತ್ ಕಾರ್ಯಕ್ರಮವನ್ನ ಸುಮಾರು 2,000-3,000 ಜನಗಳು ಸೇರುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಸರ್ವರಿಗೂ ಕೂಡ ಶರಣೆಯರು ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ, ಎಲ್ಲರೂ ಸೇರ್ಬೇಕು, ಸಮಾಜದ ಜನ ಬಂದು ಇಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಕೋರ್ಕೊಳ್ತಾ ಇದೀವಿ. ನಿಮ್ಮ ಮೂಲಕ ನಾವು ನಮ್ಮ ಶರಣೆಯರನ್ನ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಉಪಾಧ್ಯಕ್ಷ ವಿಶ್ವರಾಧ್ಯ, ನಿಕಟಪೂರ್ವ ಅಧ್ಯಕ್ಷ ಹೇರೂರು ರಮೇಶ್, ಪದಾಧಿಕಾರಿಗಳಾದ ಹೇಮಣ್ಣ, ಸಾಕರನಹಳ್ಳಿ ಗಂಗಾಧರ್, ಓಂಕಾರ ಮೂರ್ತಿ, ಬಣಚಿಕೆರೆ ಸ್ವರೂಪ ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.